ಫ್ರೆಂಡ್ಸ್, ನಾನಿಲ್ಲಿ ಮೆಣಸಿನಕಾಯಿ ಎಲ್ಲ ಕಟ್ ಮಾಡಿಕೊಂಡು ಒಳಗಡೆ ಇರುವಂತಹ ಮೆಣಸನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಈ ಥರ ತೆಗೆದಿಟ್ಕೊಂಡ್ರೆ ನಾವು ಬೋಂಡ ಮಾಡಾದ್ಮೇಲೆ ಸ್ಪೈಸಸ್ ಅಷ್ಟು ತುಂಬ ಖಾರ ಅಂತ ಅನ್ಸಲ್ಲ. ಕೆಲವರು ಖಾರ ಇಷ್ಟಪಡ್ತಾರೆ, ಕೆಲವರು ಅಷ್ಟಾಗಿ ಇದು ಮಾಡಲ್ಲ, ಇಲ್ಲ ಮೆಣಸಿನಕಾಯಿನ ಹಾಗೆ ಬಿಟ್ಬಿಡ್ತಾರೆ. ಹಾಗಾಗಿ ನಾನು ಮೆಣಸನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ಮೊದಲಿಗೆ ನಾನು 2 ಟೇಬಲ್ ಕಪ್ಪು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಖಾರದ ಪುಡಿ, ಉಪ್ಪು ಮತ್ತು ಗರಂ ಮಸಾಲ, ಸ್ವಲ್ಪ ಕ್ರಿಸ್ಪಿನೆಸ್ಗೆ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸೊ ನಾನು ಈಗ ಮಾಡುವಾಗ ಎಷ್ಟೆಷ್ಟು ಸ್ಪೂನ್ ಹಾಕೋಬೇಕು ಅಂತ ಹೇಳ್ತೀನಿ, ಓಕೆನಾ? ಇವಳು ಬಜ್ಜಿ ಮಾಡೋಕ್ಕೆ ಲೋಟನ ಯಾಕೆ ಇಟ್ಕೊಂಡಿದ್ದೀರಾ ಅಂತ ನೋಡ್ತಾ ಇದ್ದೀರಾ. ಸೊ ನಾವು ಈ ಲೋಟದಲ್ಲಿ ಮಾಡಬೇಕಾಗಿರೋದಕ್ಕೆ ಇದಕ್ಕೆ ಅಡ್ವಾಂಟೇಜಸ್ ಏನು ಅಂತ ಅಂದರೆ, ನಾವು ಒಂದು ಬೌಲಲ್ಲಿ ಅಂದರೆ ನಾರ್ಮಲ್ ಸೈಜ್ ಬೌಲಲ್ಲಿ ಅಥವಾ ಒಂದು ಪಾತ್ರೆ ಕಲಸಿಟ್ಕೊಂಡ್ರೆ ಆಮೇಲೆ ಕರಿಯುವಾಗ ತುಂಬಾ ಒಂಥರ ಎಲ್ಲ ಚೆಲ್ಲೋದು ಈ ಥರ ಎಲ್ಲ ಆಗುತ್ತೆ. ಸೊ ಹಾಗಾಗಿ ಈ ಲೋಟದಲ್ಲಿ ನಾವು ಹಾಕೊಂಡು ಮಾಡಿದ್ರೆ ಸೊ ಎಲ್ಲೂ ಚೆಲ್ಲಲ್ಲ, ದೆನ್ ಶೇಪ್ ವೈಸ್ ಕೂಡ ಕರೆಕ್ಟಾಗಿ ಕೋಟ್ ಆಗುತ್ತೆ ಬೋಂಡಾಗೆ. ಸೊ ಹಾಗಾಗಿ ಬನ್ನಿ, ನಾನು ಫಸ್ಟಿಗೆ ಏನು ಹಾಕೊತಿದ್ದೀನಿ ಅಂದರೆ ಕಡಲೆ ಹಿಟ್ಟು, ಇದಕ್ಕೆ ಸ್ವಲ್ಪ ಗರಂ ಮಸಾಲೆ, ಖಾರದ ಪುಡಿ 2 ಸ್ಪೂನು, 1 ಸ್ಪೂನು ಕೊರಿಯಂಡರ್ ಪೌಡರ್, 1 ಸ್ಪೂನ್ ಅಥವಾ 1/2 ಸ್ಪೂನ್ ತೊಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಅಕ್ಕಿ ಹಿಟ್ಟು 1.5 ಸ್ಪೂನ್ ಹಾಕೊತಿದ್ದೀನಿ. ನೆಕ್ಸ್ಟು ಸೋಡಾ ಒಂದು 1/4 ಟೀ ಸ್ಪೂನ್ ಹಾಕೊತಿದ್ದೀನಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಹಾಕೊಳ್ಳಿ. ಉಪ್ಪು ಹಾಕೊಳ್ಳುವಾಗ ಉಪ್ಪು ಕಡಿಮೆ ಆದರೆ ಆಮೇಲೆ ಏನಾದರೂ ಮಾಡ್ಬೋದು, ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಮೊಕ್ಕೊಡ್ದಂಗೆ ಹೋಗ್ಬಿಡುತ್ತೆ. ಹಾಗಾಗಿ ಸೊ ನಾನಿವಾಗ ಇದಕ್ಕೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ ಫ್ರೆಂಡ್ಸ್, ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿ ಇದೇ ಕನ್ಸಿಸ್ಟೆನ್ಸಿಲೇ ಇರಬೇಕು. ಸೊ ನಾವು ಲೋಟದಲ್ಲಿ ಮಾಡೋದ್ರಿಂದ ಸೊ ಇದು ಎಲ್ಲೂ ನಮಗೆ ಗಂಟಾಗಲ್ಲ. ಸೊ ಚೆನ್ನಾಗಿ ವಿಸ್ಕ್ ಮಾಡ್ಕೋಬೋದು, ಏನು ತೊಂದರೆ ಆಗಲ್ಲ. ಸೊ ನೆಕ್ಸ್ಟ್ ಬಂದು ಇದಕ್ಕೆ ಇನ್ನೂ ಸ್ವಲ್ಪ ಸ್ಪೈಸಿ ರೆಸಿಪಿಯಾಗಿ ಬರಬೇಕು ಅಂತಂದರೆ ಇವಾಗ ಕಾದಿರೋ ಎಣ್ಣೆಯಿಂದ ನಾನು 1 ಸ್ಪೂನ್ ಇದಕ್ಕೆ ಹಾಕೊಳ್ತೀನಿ, ಓಕೆನಾ? ಕರೆಕ್ಟು 1 ಸ್ಪೂನ್ ಎಣ್ಣೆ ಹಾಕೊತಿದ್ದೀನಿ. ಕಾದಿರುತ್ತಲ್ಲ ಎಣ್ಣೆ, ಅದೇ ಎಣ್ಣೆನ ಹಾಕ್ಕೊಂಡು ಇನ್ನೊಂದು ರೌಂಡು ಮಿಕ್ಸ್ ಮಾಡ್ಕೊಬೇಕು. ಸೊ ಏನಕ್ಕೆ ಅಂತ ಅಂದರೆ ಬೋಂಡ ಆದಮೇಲೆ ಎಷ್ಟೊತ್ತಿಟ್ಟರು ಇದು ಅದೇ ಕ್ರಿಸ್ಪಿ ಕನ್ಸಿಸ್ಟೆನ್ಸಿಲೇ ಇರುತ್ತೆ, ಮೆತ್ತಗಾಗಲ್ಲ. ಹಾಗಾಗಿ ನಾವು ಸ್ವಲ್ಪ 1 ಸ್ಪೂನ್ ಎಣ್ಣೆನ ಹಾಕೊಳ್ಬೇಕಾಗುತ್ತೆ. ಸೊ ಬನ್ನಿ, ಎಣ್ಣೆ ಕಾದಿದೆ, ಇವಾಗ ಹಾಕೋಣ, ಫ್ರೈ ಮಾಡೋಣ. ಫ್ರೆಂಡ್ಸ್, ಎಣ್ಣೆ ಆಲ್ಮೋಸ್ಟ್ ಕಾದಿದೆ. ಸೊ ನಾನು ಇವಾಗ ಇದರೊಳಗೆ ಒಂದೊಂದೇ ಡಿಪ್ ಮಾಡಿ, ನೋಡಿ ಈ ಥರ ಡಿಪ್ ಮಾಡಿ ಬಿಡ್ತೀನಿ ಇವಾಗ ಇದಕ್ಕೆ. ಸೊ ಎಲ್ಲ ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ಹಾಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಎಪಿಸೋಡ್ ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿದೆ ಅಂತ. ಸೊ ಅಲ್ಲಿವರೆಗೂ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.